ಹಲೋ ಆ್ಯಂಡ್ ವೆಲ್ಕಮ್ ಟು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಬೇಸಿಕ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ IPO ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ IPO ಅಂದರೆ ಏನು ಅಂತ ಹೇಳಿದರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಕರಿತೀವಿ. ಈ IPO ಪ್ರೋಸೆಸ್ಸಲ್ಲಿ ಯಾವುದೋ ಒಂದು ಕಂಪ್ನಿ ಮೊಟ್ಟ ಮೊದಲ ಬಾರಿಗೆ ತನ್ನ ಶೇರ್ಸನ್ನು ಪಬ್ಲಿಕ್ಕಿಗೆ ಮಾರುತ್ತೆ. ಸೊ ಮೊಟ್ಟ ಮೊದಲ ಬಾರಿಗೆ ಕಂಪ್ನಿ ತನ್ನ ಶೇರ್ಸನ್ನು ಪಬ್ಲಿಕ್ಕಿಗೆ ಮಾರುವಂಥ ಪ್ರಕ್ರಿಯೆಯನ್ನು ನಾವು IPO ಅಂತ ಕರಿತೀವಿ. ಸೊ ಯಾವುದೋ ಒಂದು ಕಂಪ್ನಿ IPO ತಂದಾದ ನಂತರ ಆ ಕಂಪ್ನಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗುತ್ತೆ. ಇದರಿಂದ ನಮ್ಮಂಥ ಸಾಮಾನ್ಯ ಜನರು ಕೂಡ ಆ ಕಂಪ್ನಿಯ ಶೇರ್ಸನ್ನು ಪರ್ಚೇಸ್ ಅಥವಾ ಸೇಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ IPO ಪ್ರಕ್ರಿಯೆ ಏನಿದೆ ಇದು ಪ್ರೈಮರಿ ಮಾರ್ಕೆಟಲ್ಲಿ ನಡೆಯುವಂಥ ಪ್ರಕ್ರಿಯೆ ಅಂತ ಹೇಳ್ತೀವಿ. ಸೊ ನಾವು ಡೇ ಟು ಡೇ ಲೈಫಲ್ಲಿ ಈಗೇನು ಶೇರ್ಸನ್ನು ಪರ್ಚೇಸ್ ಅಥವಾ ಸೆಲ್ ಮಾಡ್ತೀವಿ ಅದನ್ನು ಸೆಕೆಂಡ್ರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಈ IPO ಪ್ರಕ್ರಿಯೆ ನಡೆಯುತ್ತೆ. ಫಸ್ಟ್ ಟೈಮ್ ಕಂಪ್ನಿ ತನ್ನ ಶೇರ್ಸನ್ನು ಜನರಿಗೆ ಮಾರಾಟ ಮಾಡುತ್ತೆ. ಇದನ್ನು ಪ್ರೈಮರಿ ಮಾರ್ಕೆಟಲ್ಲಿ ನಡೆಯುವಂಥ ಪ್ರಕ್ರಿಯೆ ಅಂತ ಕರಿತೀವಿ. ಸೊ ಯಾವ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟರ್ ಆಗಿದೆ ಆ ಕಂಪ್ನಿಗಳು ತನ್ನ IPOವನ್ನು ತರ್ಬೋದು. ಸೊ ಹಾಗಾದರೆ ನಾನು ನಾಳೆ ಒಂದು ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟರ್ ಮಾಡ್ತೀನಿ, ಸೊ ನಾನು ಕೂಡ IPO ತರ್ಬೋದು ಅಂತ ಕೇಳಿದ್ರೆ ಆಗಲ್ಲ. ಬಟ್ ಅದಕ್ಕೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿವೆ. ಸೆಬಿ ಮತ್ತು ಸ್ಟಾಕ್ ಎಕ್ಸ್ಚೇಂಜ್ನ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿವೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಯಾವ ಕಂಪ್ನಿ ಫುಲ್ಫಿಲ್ ಮಾಡುತ್ತೆ ಅವುಗಳು IPOನ ತರ್ಬೋದಾಗತ್ತೆ. ಸೊ ಹಾಗಿದ್ರೆ ಕಂಪ್ನಿ IPOನ ಯಾಕೆ ತರುತ್ತೆ ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಮೇನ್ ರೀಸನ್ ಫಂಡ್ ರೈಸ್ ಮಾಡಲಿಕ್ಕೆ ಅಂತ ಹೇಳಿದರೆ ತನಗೆ ಬೇಕಾದ ಹಣವನ್ನು ಹೊಂದಿಸಲಿಕ್ಕೆ ಕಂಪ್ನಿ IPOನ ತರುತ್ತೆ. ಸೊ IPOನ ಮುಖ್ಯ ಉದ್ದೇಶ ಹಣವನ್ನು ರೈಸ್ ಮಾಡುವಂಥದ್ದು. ತನ್ನ ಶೇರ್ಸನ್ನು ಪಬ್ಲಿಕ್ಕಿಗೆ ಮಾರಿ ಪಬ್ಲಿಕ್ಕಿಂದ ತನಗೆ ಬೇಕಾಗುವಂಥ ಹಣವನ್ನು ಮಾಡುವಂಥದ್ದೇ ಮುಖ್ಯ ಉದ್ದೇಶ IPOದಾಗಿರುತ್ತೆ. ಸೊ ಹಾಗಾದರೆ ಹಣ ಯಾಕೆ ಬೇಕಿರುತ್ತೆ ಅನ್ನೋದನ್ನು ನೋಡೋದಾದರೆ ಮೇನ್ಲಿ ತನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಒಂದಿಷ್ಟು ಕಂಪ್ನಿ ಯಾವುದೋ ಒಂದು ಕಂಪ್ನಿ ಒಂದಿಷ್ಟು ತನ್ನ ಮೂಲ ಬಂಡವಾಳವನ್ನು ಹಾಕಿ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿರುತ್ತೆ. ಒಂದಷ್ಟು ಕಾಲ ಕಂಪ್ನಿಯನ್ನು ನಡೆಸಿರುತ್ತೆ. ಬಟ್ ಅದಕ್ಕೆ ತನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು, ಅದು ಜಾಸ್ತಿ ಮಾಡಬೇಕು, ಅದಕ್ಕೆ ಒಂದು ದೊಡ್ಡ ಮೊತ್ತದ ಹಣದ ಅವಶ್ಯಕತೆ ಇರುತ್ತೆ. ಸೊ ಆಗ ಈ IPOನ ತರ್ಬೋದು. ಅಥವಾ ಬೇರೆ ತನ್ನ ಬಿಸ್ನೆಸ್ ಬೇರೆ ಯೂನಿಟನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಕೂಡ ಈ IPOನ ತರ್ಬೋದು. ಸೊ ಈ IPO ತರೋದ್ರಿಂದ ಕಂಪ್ನಿಗೆ ಬೆನಿಫಿಟ್ ಏನಪ್ಪ ಅಂತ ಹೇಳಿದರೆ ಕಂಪ್ನಿ ಇಷ್ಟು ದೊಡ್ಡ ಮೊತ್ತವನ್ನು ಬ್ಯಾಂಕಿಂದ ಹಣ ಸಾಲವಾಗಿ ಪಡ್ಕೊಂಡ್ರೆ ಅದಕ್ಕೆ ಪ್ರತಿ ತಿಂಗಳು ಇಂಟ್ರೆಸ್ಟನ್ನು ಕೊಡಬೇಕಾಗತ್ತೆ. ಅದೇ ರೀತಿ ಈ ಬ್ಯಾಂಕಿಂದ ಪಡ್ಕೊಳ್ಳುವ ಸಾಲಕ್ಕೆ ಅದು ತನ್ನ ಅಸೆಟನ್ನು ಪ್ಲೆಜ್ ಆಗಿ ಇಡಬೇಕಾಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ಕಂಪ್ನಿಗಳು IPO ಬಗ್ಗೆ ಒಲವನ್ನು ತೋರಿಸ್ತವೆ. IPOದಲ್ಲಿ ಏನಾಗುತ್ತೆ, ತಾನು ಹಣವನ್ನು ಜನರಿಗೆ ತನ್ನ ಶೇರ್ಸನ್ನು ಮಾರಿ ಹಣವನ್ನು ರೈಸ್ ಮಾಡಿದ ನಂತರ ಅದು ಪ್ರತಿ ತಿಂಗಳು ಇಂಟ್ರೆಸ್ಟ್ ಅಂತ ಏನು ಕೊಡಬೇಕಾಗಿಲ್ಲ. ಅದೇ ರೀತಿ ತಾನು ಯಾವುದೋ ಒಂದು ತನ್ನ ಆಸ್ತಿನ ಪ್ಲೆಜ್ ಮಾಡಬೇಕಾಗಿ ಬರೋದಿಲ್ಲ. ಸೊ ಈ ಕಾರಣದಿಂದ ಹೆಚ್ಚಾಗಿ ಕಂಪ್ನಿಗಳು IPOನ ತರ್ತವೆ. ಅದೇ ರೀತಿ ಬ್ಯಾಂಕಿಂದ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ತಗೊಳ್ಳಿಕ್ಕೆ ಸಾಲವಾಗಿ ಪಡಲಿಕ್ಕೆ ಸಾಧ್ಯವಾಗದೇ ಇರೋ ಸಂದರ್ಭದಲ್ಲಿ IPOನ ತರ್ಬೋದು. ಸೊ ಯಾವುದೋ ಒಂದು ಕಂಪ್ನಿ IPOನ ತರಲಿಕ್ಕೆ ಡಿಸೈಡ್ ಮಾಡಿದಾಗ ಫಸ್ಟ್ ಅದು ಸೆಬಿ ಮತ್ತು ಎಕ್ಸ್ಚೇಂಜನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಅವರಿಂದ ಪರ್ಮಿಷನನ್ನು ಪಡ್ಕೊಳ್ಬೇಕಾಗತ್ತೆ. ಅವರಿಂದ ಪರ್ಮಿಷನನ್ನು ಪಡ್ಕೊಂಡ ನಂತರ ಕಂಪ್ನಿ ಒಂದು ಮರ್ಚೆಂಟ್ ಬ್ಯಾಂಕರನ್ನು ನೇಮಕ ಮಾಡುತ್ತೆ ಅಥವಾ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಅಂತ ಕರಿತೀವಿ ನಾವು. ಇವನೇನು ಮಾಡ್ತಾನೆ, ಈ IPO ಪ್ರಕ್ರಿಯೆಯನ್ನೆಲ್ಲ ನೋಡ್ಕೊಳ್ತಾನೆ. ಇವನು ಈ ಕಂಪನಿ ಒಟ್ಟು ಆಸ್ತಿ ಮತ್ತು ಎಷ್ಟು ನೆಟ್ವರ್ತ್ ಇದೆ ಕಂಪ್ನಿ ಅದನ್ನು ನೋಡಿಕೊಂಡು ಎಷ್ಟು ತನಗೆ ಕಂಪ್ನಿಗೆ ಎಷ್ಟು ಹಣ ರೈಸ್ ಮಾಡಬೇಕು ಅಥವಾ ಎಷ್ಟು ಹಣ ಬೇಕು ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ಎಷ್ಟು ಶೇರ್ಸನ್ನು ಕಂಪ್ನಿ ಮಾರಲಿಕ್ಕೆ ತಯಾರಾಗಿದೆ ಅದಕ್ಕನುಗುಣವಾಗಿ ಒಂದು ಬೆಲೆಯನ್ನು ಡಿಸೈಡ್ ಮಾಡ್ತಾನೆ. ಯಾವ ಬೆಲೆಗೆ ನಾವು ತಮ್ಮ ಒಂದು ಶೇರ್ಸನ್ನು ಪಬ್ಲಿಕ್ಕಿಗೆ ಮಾರ್ಬೋದು ಅನ್ನುವ ಒಂದು ಬೆಲೆಯನ್ನು ಇವನು ಈ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಅಥವಾ ಮರ್ಚೆಂಟ್ ಬ್ಯಾಂಕರ್ ಏನಿದ್ದಾನೆ ಇವನು ಡಿಸೈಡ್ ಮಾಡ್ತಾನೆ. ಸೊ ಹೀಗೆ ಡಿಸೈಡ್ ಮಾಡಿದ ನಂತರ ಇಲ್ಲಿ ಎರಡು ರೀತಿಯ ಬೆಲೆಯನ್ನು ನಾವು ನೋಡ್ಬೋದು. ಸೊ ಯಾವುದೋ ಒಂದು ಕಂಪ್ನಿ ತನ್ನ IPOನ ಅಥವಾ ತನ್ನ ಶೇರ್ಸನ್ನು ಜನರಿಗೆ ಮಾಡಬೇಕಾದ್ರೆ ಎರಡು ರೀತಿಯ ಬೆಲೆಯನ್ನು ಸೆಟ್ ಮಾಡ್ಬೋದು. ಒಂದು ಫಿಕ್ಸ್ಡ್ ಪ್ರೈಸ್, ಇನ್ನೊಂದು ಬುಕ್ ಬಿಲ್ಡಿಂಗ್ ಇಶ್ಯೂ ಅಂತ. ಸೊ ಫಿಕ್ಸ್ಡ್ ಪ್ರೈಸ್ ಅಂತ ಹೇಳಿದ್ರೆ ನಿಮಗೆ ಹೆಸರೇ ಹೇಳುತ್ತೆ, ಇಲ್ಲಿ ಒಂದು ಫಿಕ್ಸ್ ಆಗಿರೋ ಪ್ರೈಸ್. ಆ ಪ್ರೈಸ್ಗೆ ನಾವು ನಮಗೆ ಆ ಕಂಪ್ನಿಯ ಶೇರ್ಸ್ ಬೇಕಾದರೆ ನಾವು IPOಲಿ ಆ ಪ್ರೈಸ್ಗೆ ನಾವು ಬಿಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 100 ರೂಪಿ ಅಂತ ಇಟ್ಕೊಳ್ಳಿ. ಇದೊಂದು ಫಿಕ್ಸ್ಡ್ ಪ್ರೈಸ್ IPO ಆದರೆ 100 ರೂಪೀಸ್ಗೆ ನಾವು ಇಲ್ಲಿ ಬಿಡ್ ಮಾಡಬೇಕಿರುತ್ತೆ ನಮಗೆ IPOಲಿ ಆ ಶೇರ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ. ನೆಕ್ಸ್ಟ್ ಇರುವಂಥದ್ದು ಬುಕ್ ಬಿಲ್ಡಿಂಗ್ ಇಶ್ಯೂ ಅಂತ. ಇದನ್ನು ಹೆಚ್ಚಾಗಿ ಫಾಲೋ ಮಾಡುವಂಥ ಮೆಥಡ್ ಬುಕ್ ಬಿಲ್ಡಿಂಗ್ ಇಶ್ಯೂ ಅಂತ. ಇಲ್ಲಿ ಒಂದು ಪ್ರೈಸ್ ರೇಂಜನ್ನು ಕೊಟ್ಟಿರ್ತಾರೆ. ಈ ರೇಂಜ್ 20% ಮಧ್ಯದಲ್ಲಿ ಇರುತ್ತೆ.
ಅಂದರೆ ಈ ಪ್ರೈಸ್ ರೇಂಜ್ನ ಗ್ಯಾಪ್ ಮ್ಯಾಕ್ಸಿಮಮ್ 20%ವರೆಗೂ ಇರ್ಬೋದು. ಫಾರ್ ಎಕ್ಸಾಂಪಲ್ 110ರಿಂದ 120 ಈ ಪ್ರೈಸ್ ರೇಂಜ್ನ ಮಧ್ಯೆ ನಾವು ಬಿಡ್ ಮಾಡ್ಬೋದು ಅಂತ ಇರ್ಬೋದು. ಸೊ ಮ್ಯಾಕ್ಸಿಮಮ್ ರೇಂಜ್ 20%ವರೆಗೂ ಇರ್ಬೋದು, ಅದಕ್ಕಿಂತ ಕಡಿಮೆ ಸಹ ಇರ್ಬೋದು. ಸೊ ಈ ಬುಕ್ ಬಿಲ್ಡಿಂಗ್ ಇಶ್ಯೂಲಿ ಒಂದು ರೇಂಜನ್ನು ಕೊಟ್ಟಿರ್ತಾರೆ, ಆ ರೇಂಜಲ್ಲಿ ನಾವು ಬಿಡ್ಡನ್ನು ಮಾಡ್ಬೋದು. ಇಲ್ಲಿ ಒಂದು ಲೋವರ್ ಪ್ರೈಸ್ ಇರುತ್ತೆ, ಮತ್ತೊಂದು ಅಪ್ಪರ್ ಪ್ರೈಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 100ರಿಂದ 120 ಅಂತಿದ್ರೆ ₹100 ಲೋವರ್ ಪ್ರೈಸ್ ಅಂತ ಹೇಳ್ತೀವಿ, ಅಥವಾ ಅದನ್ನು ಫ್ಲೋರ್ ಪ್ರೈಸ್ ಅಂತ ಹೇಳ್ತೀವಿ. ಅದೇ ರೀತಿ 120 ನಾವು ಅಪ್ಪರ್ ಪ್ರೈಸ್ ಅಂತ ಸಹ ಕರಿತೀವಿ. ಸೊ ಈ ರೇಂಜ್ನ ಮಧ್ಯೆ ನಾವು ಯಾವ ಬೆಲೆಯಲ್ಲಿ ಸಹ ನಮ್ಮ ಬಿಡ್ಡನ್ನು ಹಾಕ್ಬೋದು. ನಾವು ಜಾಸ್ತಿ ಬೆಲೆಗೆ ಬಿಡ್ಡನ್ನು ಹಾಕಿದಾಗ ನಮಗೆ ಶೇರ್ ಸಿಗುವಂಥ ಅವಕಾಶ ಇಲ್ಲಿ ಹೆಚ್ಚಿರುತ್ತೆ. ಸೊ ಹಾಗಾದರೆ ನಾವು ಕಂಪ್ನಿ IPO ಅಲ್ಲಿ ಬಿಡ್ಡನ್ನು ಹಾಕುವಾಗ ಅಥವಾ ಪರ್ಚೇಸನ್ನು ಮಾಡಲಿಕ್ಕೆ ನಿರ್ಧರಿಸಿದಾಗ ಎಷ್ಟು ಶೇರ್ಸನ್ನು ಪರ್ಚೇಸ್ ಮಾಡ್ಬೋದು ಅನ್ನೋದನ್ನು ಕೇಳೋದಾದರೆ, ಕಂಪ್ನಿ ಒಂದು ಲಾಟ್ ಸೈಜ್ ಅಂತ ಡಿಸೈಡ್ ಮಾಡುತ್ತೆ. ಸೊ ಆ ಲಾಟ್ ಸೈಜ್ನ ಪ್ರಕಾರವಾಗಿ ನಾವು ಪರ್ಚೇಸನ್ನು ಮಾಡಬೇಕು. ಸೊ ಲಾಟ್ ಸೈಜ್ ಅಂತ ಹೇಳಿದರೆ ಒಂದಿಷ್ಟು ಷೇರುಗಳ ಗುಂಪು. ಫಾರ್ ಎಕ್ಸಾಂಪಲ್ 10 ಶೇರ್, 50 ಶೇರ್, ಹೀಗೆ ಒಂದಿಷ್ಟು ಷೇರುಗಳ ಗುಂಪು. ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿಯ ಲಾಟ್ ಸೈಜ್ 40 ಅಂತಿದ್ರೆ, ಸೊ ನಾವು ಅದರ ಡಬಲ್, ಅದರ ಮಲ್ಟಿಪ್ಲಿಕೇಷನಲ್ಲಿ ನಾವು ಆರ್ಡ್ರನ್ನು ಹಾಕಬೇಕಾಗತ್ತೆ. 40, 80 ಹೀಗೆ ಅದರ ಆರ್ಡ್ರಲ್ಲೇ ಹಾಕಬೇಕಾಗತ್ತೆ. ಸೊ ನಿಮಗೆ ರೀಸೆಂಟಾಗಿ ಒಂದು 2019 ಒಂದು ಬೆಸ್ಟ್ IPO ಅಂತ ಹೇಳ್ಬೋದು, IRCTC. ಇದರ ಲಾಟ್ ಸೈಜ್ 40 ಇತ್ತು. ಅಂದರೆ ನೀವು ಮಿನಿಮಮ್ 40 ಕ್ವಾಂಟಿಟಿಯನ್ನು ಬೈ ಮಾಡಬೇಕು. ಅದೇ ರೀತಿ ಅದರ ಮಲ್ಟಿಪ್ಲಿಕೇಷನ್ ಅಂದರೆ ನಿಮಗೆ 2 ಲಾಟ್ ಬೇಕಂದರೆ ನೀವು ಮಿನಿಮಮ್ 80 ಕ್ವಾಂಟಿಟಿಯನ್ನು ಬೈ ಮಾಡಬೇಕು. ಸೊ ಈ ಲಾಟ್ನ ಪ್ರಕಾರವಾಗಿ ನಾವು ಇಲ್ಲಿ ಬಿಡ್ ಮಾಡಬೇಕಾಗತ್ತೆ. ಸೊ ಹಾಗಿದ್ರೆ ಈ IPO ಅಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅನ್ನೋದನ್ನು ನೋಡೋದಾದರೆ, ಮೊದಲನೇ ಪಾರ್ಟಿಸಿಪೆಂಟ್ ಈ IPO ಅಲ್ಲಿ ಯಾರು ಭಾಗವಹಿಸ್ತಾರೆ ಅನ್ನೋದನ್ನು ನೋಡೋದಾದರೆ ರೀಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ ಅಂತ ಕರಿತೀವಿ. ಇವರು ನಮ್ಮಂಥ ಸಾಮಾನ್ಯ ಜನ ಯಾರಿರ್ತಾರೆ, ಇವರು 2 ಲಕ್ಷಕ್ಕಿಂತ ಕಡಿಮೆ ಮೊತ್ತದ ಅಮೌಂಟನ್ನು ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇವರನ್ನು ರೀಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ ಅಂತ ಕರಿತೀವಿ. ಯಾರು 2 ಲಕ್ಷಕ್ಕಿಂತ ಕಡಿಮೆ ಮೊತ್ತದ ಶೇರ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ಬಿಡ್ ಮಾಡ್ತಾರೆ, ಇವರನ್ನು ರೀಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ ಅಂತ ಕರೀತಾರೆ. ಇವರಿಗೆ ಟೋಟಲ್ ಆಫರ್ ಅಂದರೆ ಟೋಟಲ್ ಎಷ್ಟು ಕಂಪ್ನಿ ಎಷ್ಟು ಶೇರ್ಸನ್ನು ಕೊಡುತ್ತೆ ಅಂತ ಡಿಸೈಡ್ ಮಾಡಿರುತ್ತೆ, ಅದರಲ್ಲಿ ಮಿನಿಮಮ್ ಅಂದರೂ 35% ಇವರಿಗೆ ಕಂಪಲ್ಸರಿಯಾಗಿ ಕೊಡಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ 100 ಶೇರ್ಸನ್ನು ನಾನು IPO ಅಲ್ಲಿ ಮಾರ್ತೇನೆ ಅಂತ ಬಂದಿದ್ದರೆ 35 ಶೇರ್ಸ್ಗಳನ್ನು ಮಿನಿಮಮ್ ಅಂದರೂ 35 ಶೇರ್ಗಳನ್ನು ಈ ರೀಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಗೆ IPO ಅಲ್ಲಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಬರುವವರು ನಾನ್ ಇನ್ಸ್ಟಿಟ್ಯೂಷನಲ್ ಬಿಡ್ಡರ್ಸ್ ಅಂತ. ಯಾರು 2 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ಶೇರ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ಬಿಡ್ ಹಾಕ್ತಾರೆ, ಇವರನ್ನು ನಾನ್ ಇನ್ಸ್ಟಿಟ್ಯೂಷನಲ್ ಬಿಡ್ಡರ್ಸ್ ಅಂತ ನಾವು ಕರಿತೀವಿ. ಇವರಲ್ಲಿ ಇಂಡಿಯನ್ ಸಿಟಿಸನ್ ಇರ್ಬೋದು, ಅಥವಾ NRI ಇರ್ಬೋದು, ಅಥವಾ HUF ಇರ್ಬೋದು, ಅಥವಾ ಬೇರೆ ಬೇರೆ ಕಂಪ್ನಿಗಳು ಸಹ ಈ ಕ್ಯಾಟಗರಿಯಲ್ಲಿ ಬರ್ಬೋದು. ಇವರನ್ನು ನಾವು ಹೈ ನೆಟ್ವರ್ತ್ ಇಂಡಿವಿಜುವಲ್ ಅಂತಲೂ ಸಹ ಕರಿತೀವಿ. ಇವರಿಗೆ ಆಫರ್ನ ಮಿನಿಮಮ್ 15% ರಿಸರ್ವ್ ಮಾಡಿರಬೇಕಾಗತ್ತೆ. ಮಿನಿಮಮ್ ಅಂದರೂ 15% ಇವರಿಗೆ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬರುವಂಥವ್ರು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಿಡ್ಡರ್ ಅಂತ. ಇವರೇನಿದ್ದಾರೆ ಇನ್ಶೂರೆನ್ಸ್ ಕಂಪ್ನಿ ಆಗಿರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ ಆಗಿರ್ಬೋದು, ಇವರೆಲ್ಲ ಈ ವಿಭಾಗದಲ್ಲಿ ಬರ್ತಾರೆ. ಸೊ ಈ ವಿಭಾಗದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇವರು ಸೆಬಿ ಹತ್ರ ರಿಜಿಸ್ಟರ್ ಆಗಿರಬೇಕಾಗತ್ತೆ. ಸೊ ಈ ಮ್ಯೂಚುವಲ್ ಫಂಡ್ಗಳೆಲ್ಲ ಸೆಬಿ ಅಂಡರ್ ರಿಜಿಸ್ಟರ್ ಆಗಿರೋದ್ರಿಂದ ಇವರು ಈ ವಿಭಾಗದಲ್ಲಿ ತನ್ನ ಬಿಡ್ಡನ್ನು ಹಾಕ್ಬೋದು. ಇವರಿಗೆ ಮ್ಯಾಕ್ಸಿಮಮ್ ಅಂತ ಹೇಳಿದರೆ 50% ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಅಲಾಟ್ಮೆಂಟ್ ಇವರಿಗೆ ಈ ವಿಭಾಗದಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಸೊ ನಿಮಗೆ ಗೊತ್ತಾಯಿತು, 3 ಪಾರ್ಟಿಸಿಪೆಂಟ್ ಬರುವವರು, ಒಂದು ರೀಟೇಲ್, ಇನ್ನೊಂದು ನಾನ್ ಇನ್ಸ್ಟಿಟ್ಯೂಷನಲ್ ಬಿಡ್ಡರ್, ಅದೇ ರೀತಿ ಇನ್ನೊಂದು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಿಡ್ಡರ್ ಅಂತ ಬರ್ತಾರೆ. 3 ಟೈಪ್ನ ಪಾರ್ಟಿಸಿಪೆಂಟ್. ಸೊ ಇದು IPO ಅಲ್ಲಿ ಬರುವಂಥ ಪಾರ್ಟಿಸಿಪೆಂಟ್ಗಳು. ಇನ್ನು IPO ಅಲ್ಲಿ ಅಂಡರ್ ಸಬ್ಸ್ಕ್ರೈಬ್ ಮತ್ತು ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಬರುತ್ತೆ. ಸೊ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿದರೆ ಯಾವುದೋ ಒಂದು ಕಂಪ್ನಿ ತಾನಿಷ್ಟು ಶೇರ್ಸನ್ನು ಕೊಡ್ತೀನಿ ಅಂತ ಹೇಳುತ್ತೆ. ಸೊ ಅಷ್ಟು ಶೇರಿಗೆ ಬಿಡ್ಗಳು ಬರದೇ ಇದ್ದರೆ ಅದನ್ನು ನಾವು ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ನಾನು 1 ಲಕ್ಷ ಶೇರ್ಸನ್ನು ಈ IPO ಅಲ್ಲಿ ಮಾರ್ತೀನಿ ಅಂತ ಹೇಳುತ್ತೆ. ಆದರೆ ಈ IPOಗೆ ಅಪ್ಲಿಕೇಶನ್ ಬಂದಿರುವಂಥದ್ದು ಕೇವಲ 80,000 ಶೇರ್ಸ್ಗಳಿಗೆ ಮಾತ್ರ ಅಪ್ಲಿಕೇಶನ್ ಬಂದಿದೆ ಅಂತ ಇಟ್ಕೊಳ್ಳಿ. ಆಗ ಇದನ್ನು ನಾವು ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ, ಅಥವಾ ಅಂಡರ್ ಸಬ್ಸ್ಕ್ರೈಬ್ಡ್ IPO ಅಂತ ಕರಿತೀವಿ. ಸೊ ಅದೇ ರೀತಿ ಯಾವುದೋ ಒಂದು ಕಂಪ್ನಿ ಎಷ್ಟು ಶೇರ್ಸನ್ನು ನೀಡ್ತೇನೆ ಅಂತ ಹೇಳುತ್ತೆ, ಅದಕ್ಕಿಂತ ಜಾಸ್ತಿ
ಬಿಡ್ ಬಂದರೆ ಅದನ್ನು ನಾವು ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕಂಪ್ನಿ 1 ಲಕ್ಷ ಶೇರ್ಸನ್ನು ನೀಡ್ತೀನಿ ಅಂತ ಹೇಳಿರುತ್ತೆ, ಅದಕ್ಕೆ 2 ಲಕ್ಷ 5 ಲಕ್ಷ ಈ ಥರ ಶೇರ್ಸ್ಗೆ ಅಪ್ಲಿಕೇಶನ್ ಬಂದಾಗ ಇದನ್ನು ನಾವು ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಯಾವುದೋ ಒಂದು ಕಂಪ್ನಿಯ IPO ಓವರ್ ಸಬ್ಸ್ಕ್ರಿಪ್ಷನ್ ಆಯಿತು ಅಂತ ಹೇಳಿದ್ರೆ ಅದನ್ನು ನಾವು ಪಾಸಿಟಿವ್ ರೀತಿಯಲ್ಲಿ ತಗೊಳ್ಬೋದು. ಹಾಗೆ ಯಾವುದೋ ಒಂದು ಕಂಪ್ನಿಯ IPO ಓವರ್ ಸಬ್ಸ್ಕ್ರಿಪ್ಷನ್ ಆದರೆ ಎಲ್ರಿಗೂ ಶೇರ್ ಸಿಗುವಂಥ ಚಾನ್ಸಸ್ ತುಂಬ ಕಡಿಮೆ, ಸಿಗೋದೇ ಇಲ್ಲ. ಸೊ ನಿಮಗೆ ರೀಸೆಂಟಿನ ನಾನು 2019ನ ಬೆಸ್ಟ್ IPOನ ಎಕ್ಸಾಂಪಲನ್ನು ಕೊಡಬೇಕಾದ್ರೆ IRCTC IPO 111 ಟೈಮ್ಸ್ ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ. ಅಂದರೆ ಒಂದು ಶೇರ್ಸನ್ನು ಆಫರ್ ಮಾಡ್ತೀನಿ ಅಂತ ಕಂಪ್ನಿ ಹೇಳಿದರೆ ಅಲ್ಲಿ 111 ಶೇರ್ಸಿಗೆ ಬಿಡ್ಗಳು ಬಂದಿದೆ. ಸೊ ಇದು ಹೈಲಿ ಓವರ್ ಸಬ್ಸ್ಕ್ರೈಬ್ಡ್ IPO. ಸೊ ಯಾವುದೋ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟರ್ಗೆ ತುಂಬ ಪೊಟೆನ್ಷಿಯಲ್ ಇದೆ, ಈ ಕಂಪ್ನಿ ತುಂಬ ಚೆನ್ನಾಗಿದೆ, ಒಳ್ಳೆ ಬೆಲೆಗೆ ಸಿಗ್ತಾ ಇದೆ ಅಂತ ಅನಿಸಿದರೆ ಈ IPOದಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ. ಸೊ ಹಾಗಾದರೆ ನಾವು IPOಗೆ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಹೇಗೆ ಈ ಅಲಾಟ್ಮೆಂಟ್ ಪ್ರೋಸೆಸ್ ನಡೀತೆ, ಅಂದರೆ ಹೇಗೆ ಶೇರ್ಸನ್ನು ವಿತರಣೆ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ, IPOಲಿ ಅಂಡರ್ ಸಬ್ಸ್ಕ್ರಿಪ್ಷನ್ ಆದರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನೀವು ಎಷ್ಟು ಶೇರ್ಸಿಗೆ ಬಿಡ್ಡನ್ನು ಹಾಕಿದ್ದೀರಿ ಅಷ್ಟು ನಿಮಗೆ ಸಿಗುತ್ತೆ. ಆದರೆ ಓವರ್ ಸಬ್ಸ್ಕ್ರಿಪ್ಷನ್ ಆದಾಗ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ರಿಗೂ ಶೇರ್ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಆಗೇನು ಮಾಡ್ತಾರೆ, ಎಲ್ಲ ಅಪ್ಲಿಕೆಂಟ್ಗೂ ಒಂದೊಂದು ಲಾಟನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಸೊ ಅದು ಸಾಧ್ಯವಾಗದೇ ಇರುವ ಸಂದರ್ಭದಲ್ಲಿ ತುಂಬ ಓವರ್ ಸಬ್ಸ್ಕ್ರಿಪ್ಷನ್ ಆದರೆ ಇಲ್ಲಿ ಲಾಟ್ರಿ ಮುಖಾಂತರ ಅಲಾಟ್ಮೆಂಟ್ ಮಾಡಲಾಗುತ್ತೆ. ಸೊ ಇದು ಒಂದು ರ್ಯಾಂಡಮ್ ಲಾಟ್ರಿ ಆನ್ಲೈನ್ ಮುಖಾಂತರ ಮಾಡ್ತಾರೆ. ಸೊ ಅಲ್ಲಿ ರ್ಯಾಂಡಮ್ ಆಗಿ ಬರುವ ಹೆಸರುಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಈ IRCTC ಎಕ್ಸಾಂಪಲನ್ನೇ ಕೊಡೋದಾದರೆ ಇದಕ್ಕೆ ನಾನು ಕೂಡ ಬಿಡ್ಡನ್ನು ಹಾಕಿದ್ದೆ, ಬಟ್ ನನಗೆ ಸಿಕ್ಕಿಲ್ಲ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರಿಗೆ ಸಿಕ್ಕಿತ್ತು. ಸೊ ಈ ತುಂಬ ಓವರ್ ಸಬ್ಸ್ಕ್ರಿಪ್ಷನ್ ಆದಾಗ ಈ ಯಾರು ಅಪ್ಲಿಕೇಶನನ್ನು ಹಾಕಿರ್ತಾರೆ ಅವರಿಗೆ ಈ ಸಬ್ಸ್ಕ್ರಿಪ್ಷನ್ ಅಲಾಟ್ಮೆಂಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ನಿಮ್ಮ ಹತ್ರ 2-3 ಟ್ರೇಡಿಂಗ್ ಅಕೌಂಟ್ ಇತ್ತು ಅಂತ ಹೇಳಿದ್ರೆ ಆಗ ನೀವು ನಿಮ್ಮ ಬೇರೆ ಬೇರೆ ಅಕೌಂಟಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಅಕೌಂಟ್ನಿಂದ ಒಂದೇ ಅಪ್ಲಿಕೇಶನನ್ನು ಹಾಕಿ, ಬೇರೆಯವರ ಅಥವಾ ನಿಮ್ಮ ಮನೆಯವರು ಯಾರಾದರೂ ಇದ್ದರೆ ಅವರ ಅಕೌಂಟಿಂದ ಇನ್ನೊಂದು ಅಪ್ಲಿಕೇಶನನ್ನು ಹಾಕಿ. ಯಾಕಂತ ಹೇಳಿದರೆ ನೀವು ಒಂದೇ ಅಕೌಂಟ್, ನಿಮ್ಮ ಒಂದೇ ಹೆಸರಿನಲ್ಲಿ ಅಥವಾ ಒಂದೇ ಪಾನ್ ಕಾರ್ಡ್ ಏನಿರುತ್ತೆ ಅದರಲ್ಲಿ ನೀವು ಬೇರೆ ಬೇರೆ 2-3 ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ರಿಜೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾನು ನಿಮಗೊಂದು IPOನ ಎಕ್ಸಾಂಪಲನ್ನು ಕೊಡಬೇಕಂತ ಹೇಳಿದರೆ ಈ IRCT ಎಕ್ಸಾಂಪಲನ್ನೇ ಕೊಡ್ತೀನಿ. ಈ IRCT IPOನಲ್ಲಿ ಏನಾಯಿತು, ಇವರು 2 ಕೋಟಿ ಶೇರ್ಸನ್ನು ಆಫರ್ ಮಾಡಿದರು. ಇವರು ಒಂದು 640 ಕೋಟಿ ಅಮೌಂಟನ್ನು ಪಬ್ಲಿಕ್ಕಿಂದ ರಿಸೀವ್ ಮಾಡಲಿಕ್ಕೆ, ಈ 2 ಕೋಟಿ ಶೇರ್ಸನ್ನು ಪಬ್ಲಿಕ್ಕಿಗೆ ಸೇಲ್ ಮಾಡಲಿಕ್ಕೆ ಬಂದರು. ಇವರ IPO ಪ್ರೈಸ್ ಏನಿತ್ತು 315ರಿಂದ 320. ಇದು ಈ ಬುಕ್ ಬಿಲ್ಡಿಂಗ್ ರೇಂಜ್ ಏನಿತ್ತು 315ರಿಂದ 320 ಮಧ್ಯೆ ಇವರ IPOನ ಪ್ರೈಸ್ ಇತ್ತು. ಸೊ ನೀವು ಈ ಕ್ಯಾಟಗರಿಯಲ್ಲಿ ನಿಮ್ಮ ಬಿಡ್ಡನ್ನು ಹಾಕ್ಬೋದಿತ್ತು. ಸೊ ಇವರ ಮಾರ್ಕೆಟ್ ಲಾಟ್ ಏನಿತ್ತು 40. ಅಂದರೆ ನೀವು ಮಿನಿಮಮ್ ಒಂದು ಲಾಟನ್ನು ಪರ್ಚೇಸ್ ಮಾಡಬೇಕಂದ್ರೆ ನೀವು 40 ಶೇರ್ಸನ್ನು ಪರ್ಚೇಸ್ ಮಾಡಬೇಕಾಗಿತ್ತು. ಸೊ ಅದೇ ರೀತಿ ನಾನು ಆಗಲೇ ಹೇಳಿದಾಗೆ ಇದು 111 ಟೈಮ್ ಓವರ್ ಸಬ್ಸ್ಕ್ರಿಪ್ಷನ್ ಆಗಿತ್ತು. ಸೊ ಹಾಗಾದರೆ ನಾವು IPOಲಿ ಶೇರ್ಸನ್ನು ಹೇಗೆ ಪರ್ಚೇಸ್ ಮಾಡೋದು ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ನಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇರಬೇಕು, ಅದೇ ರೀತಿ ಟ್ರೇಡಿಂಗ್ ಅಕೌಂಟ್ ಇರಬೇಕು, ಹಾಗೆ ನಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಸಹ ಇರಬೇಕಾಗತ್ತೆ. ಸೊ ಒಂದು ಮೆಥಡ್ ಇರುವಂಥದ್ದು ASBA ಅಪ್ಲಿಕೇಶನನ್ನು ಫಿಲ್ ಮಾಡಿ ನಾವು IPOಲಿ ಶೇರ್ಸನ್ನು ಪರ್ಚೇಸ್ ಮಾಡುವಂಥದ್ದು. ನಮ್ಮ ಬ್ಯಾಂಕ್ ಸೆಲ್ಫ್ ಸರ್ಟಿಫಿಕೇಟ್ ಸಿಂಡಿಕೇಟ್ ಬ್ಯಾಂಕ್ ಅಂಡರ್ ಬಂದರೆ ನಾವು ASBA ಸರ್ಟಿಫಿಕೇಟನ್ನು ನಮ್ಮ ಬ್ಯಾಂಕಲ್ಲಿ ಫಿಲ್ ಮಾಡಿ IPOಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ನಿಮ್ಮ ಬ್ಯಾಂಕ್ ಈ ಸೆಲ್ಫ್ ಸರ್ಟಿಫಿಕೇಟ್ ಸಿಂಡಿಕೇಟ್ ಅಂಡರ್ ಬರ್ತದೆ ಅಂತ ನೋಡಿಕೊಂಡು ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ವಿಚಾರಿಸಿದರೆ ನೀವು IPOಗೆ ಅಪ್ಲಿಕೇಶನನ್ನು ಹಾಕ್ಬೋದು. ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಅಪ್ಲಿಕೇಶನನ್ನು ತಗೊಂಡು ಅಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟ್, ಅದೇ ರೀತಿ ನೀವು ಎಷ್ಟು ಶೇರ್ಸ್ಗೆ ಬಿಡ್ ಮಾಡ್ತಾಯಿದ್ದೀರಿ, ಯಾವ ಪ್ರೈಸ್ಗೆ ಬಿಡ್ ಮಾಡ್ತಾಯಿದ್ದೀರಿ, ಯಾವ IPOನಲ್ಲಿ ಬಿಡ್ ಮಾಡ್ತಾಯಿದ್ದೀರಿ, ಈ ಡೀಟೇಲ್ಸ್ನಲ್ಲೆಲ್ಲ ಫಿಲ್ ಮಾಡಿ ನೀವು IPOಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ನಿಮ್ಮ ಬ್ಯಾಂಕಿನ ಆನ್ಲೈನ್ ಬ್ಯಾಂಕಿಂಗ್ ಅಕೌಂಟ್ ಇತ್ತು ಅಂತ ಹೇಳಿದರೆ ನೀವು ಆನ್ಲೈನು ಸಹ ಅಪ್ಲಿಕೇಶನನ್ನು ಹಾಕ್ಬೋದು. ಅಲ್ಲಿಯೂ ಸಹ ಅಷ್ಟೇ, ನಿಮ್ಮ ಆನ್ಲೈನ್ ಬ್ಯಾಂಕಿಂಗ್ಗೆ ನೀವು ಲಾಗಿನ್ ಆಗಿ ಅಲ್ಲಿ IPO ಅಪ್ಲಿಕೇಶನ್ ಹಾಕಲಿಕ್ಕೆ ಸೆಕ್ಷನ್ ಇರುತ್ತೆ. ಅಲ್ಲಿ ನೀವು ಆ ಸೆಕ್ಷನಲ್ಲಿ ನೀವು ಯಾವ IPOಗೆ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಿ, ಅದೇ ರೀತಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ಯಾವುದು, ಅದೇ ರೀತಿ ನೀವು ಎಷ್ಟು ಲಾಟ್ಗೆ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಿ, ನಿಮ್ಮ ಪ್ರೈಸ್ ಯಾವುದು, ಈ ಡೀಟೇಲ್ಸನ್ನೆಲ್ಲ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಮೆನ್ಷನ್ ಮಾಡಿ ನೀವು IPOಗೆ ಅಪ್ಲಿಕೇಶನನ್ನು ಹಾಕ್ಬೋದು. ನೀವು ನಿಮ್ಮ ಬ್ರ್ಯಾಂಚ್ಗೆ ವಿಸಿಟ್ ಮಾಡಿ ಅಲ್ಲಿಂದನೂ ಸಹ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ನಿಮ್ಮ ಆನ್ಲೈನ್ ಬ್ಯಾಂಕಿಂಗ್ ಅಕೌಂಟಲ್ಲಿ ಸಹ ಅಪ್ಲಿಕೇಶನನ್ನು ಹಾಕ್ಬೋದು.
ಸೊ ಈ ಆಸ್ಬಾ ಮೆಥಡ್ ಏನಿದೆ, ಈ ಆಸ್ಬಾ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಸಪೋರ್ಟೆಡ್ ಬೈ ಬ್ಲಾಕ್ಡ್ ಅಮೌಂಟ್ ಅಂತ ಹೇಳ್ತೀವಿ. ಯಾವಾಗ ನೀವು ನಿಮ್ಮ ಬ್ಯಾಂಕ್ನ ಮುಖಾಂತರ IPOಗೆ ಅಪ್ಲಿಕೇಶನನ್ನು ಹಾಕ್ತೀರಿ, ಆಗ ಏನಾಗುತ್ತೆ, ಎಷ್ಟು ಅಮೌಂಟ್ ನಿಮ್ಮ IPOಗೆ ಅಥವಾ ನೀವು ಶೇರ್ ಪರ್ಚೇಸನ್ನು ಮಾಡಲಿಕ್ಕೆ ಬೇಕು ಅಷ್ಟು ಅಮೌಂಟ್ ನಿಮ್ಮ ಅಕೌಂಟ್ನಿಂದ ಬ್ಲಾಕ್ ಆಗುತ್ತೆ. ಸೊ ಅಕೌಂಟ್ನಿಂದ ಬ್ಲಾಕ್ ಆಗಿ ಅದು ನಿಮ್ಮ ಬೇರೆ ಯಾವುದೇ ಆ್ಯಕ್ಟಿವಿಟಿಗೆ ಸಿಗೋದಿಲ್ಲ. ಬಟ್ ಆ ಬ್ಲಾಕ್ ಆದ ಅಮೌಂಟ್ಗೆ ಅಷ್ಟು ದಿನಕ್ಕೆ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಬಟ್ ನಿಮ್ಮ ಅಕೌಂಟಲ್ಲಿ ಆ ಅಮೌಂಟ್ ಬ್ಲಾಕ್ ಆಗಿರುತ್ತೆ. ಸೊ ಒಮ್ಮೆ ನಿಮಗೆ ಆ ಶೇರ್ಸ್ಗಳು ಅಲಾಟ್ ಆದಾಗ ಆ ಬ್ಲಾಕ್ ಆದ ಅಮೌಂಟ್ ನಿಮ್ಮ ಅಕೌಂಟ್ನಿಂದ ಡೆಬಿಟ್ ಆಗುತ್ತೆ. ಇನ್ ಕೇಸ್ ನಿಮಗೆ ಆ ಶೇರ್ಗಳು ಅಲಾಟ್ ಆಗಲಿಲ್ಲ ಅಂತ ಹೇಳಿದರೆ ಬ್ಲಾಕ್ ಆದ ಅಮೌಂಟ್ ನಿಮಗೆ ರಿಲೀಸ್ ಆಗುತ್ತೆ. ಸಾಮಾನ್ಯವಾಗಿ 3 ರಿಂದ 10 ದಿನದವರೆಗೆ ಈ IPO ಪ್ರೋಸೆಸ್ ಇರುತ್ತೆ. 3 ರಿಂದ 10 ದಿನದವರೆಗೆ ನಾವು ಈ IPO ಅಲ್ಲಿ ಬಿಡ್ಡಿಂಗನ್ನು ಮಾಡ್ಬೋದು. ಅದೇ ರೀತಿ ಬುಕ್ ಬಿಲ್ಡಿಂಗ್ ಪ್ರೋಸೆಸ್ನಲ್ಲಿ 3 ರಿಂದ 7 ದಿನದವರೆಗೆ ಇರುತ್ತೆ. ಸಪೋಸ್ ಪ್ರೈಸ್ ಬ್ಯಾಂಡ್ನಲ್ಲಿ ಏನಾದರೂ ಚೇಂಜಸ್ ಆದರೆ ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ನೀವು ಆಸ್ಬಾ ಮುಖಾಂತರ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಿ ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟಲ್ಲಿ ಫಂಡ್ ಬ್ಲಾಕ್ ಆಗಿರುತ್ತೆ. ನಿಮಗೆ ಅಲಾಟ್ ಆದಾಗ ಆ ಫಂಡ್ ಡಿಡಕ್ಟ್ ಆಗುತ್ತೆ. ಅದೇ ರೀತಿ ನಿಮಗೆ ಅಲಾಟ್ ಆಗಲಿಲ್ಲ ಅಂತ ಹೇಳಿದರೆ ನಿಮಗೆ ಆ ಫಂಡ್ ರಿಲೀಸ್ ಆಗುತ್ತೆ ನಿಮ್ಮ ಅಕೌಂಟ್ಗೆ. ಅದೇ ರೀತಿ ಇನ್ನೊಂದು ಮೆಥಡ್ ಕೂಡ ಇದೆ ನಿಮಗೆ IPO ಅಲ್ಲಿ ಶೇರ್ಸ್ಗೆ ಅಪ್ಲೈ ಮಾಡಲಿಕ್ಕೆ. ಸಪೋಸ್ ನಿಮ್ಮ ಹತ್ರ ಜಿರೋದಾದಲ್ಲಿ ಟ್ರೇಡಿಂಗ್ ಅಕೌಂಟ್ ಇದ್ದರೆ ನೀವು ನಿಮ್ಮ ಟ್ರೇಡಿಂಗ್ ಅಕೌಂಟ್ ಮುಖಾಂತರನೇ IPOಗೆ ಶೇರ್ಸನ್ನು ಅಪ್ಲೈ ಮಾಡ್ಬೋದು. ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋನ ನಾನು ಮಾಡಿರ್ತೀನಿ. ಸಪೋಸ್ ನಿಮ್ಮ ಹತ್ರ ಜಿರೋದಾದಲ್ಲಿ ಟ್ರೇಡಿಂಗ್ ಅಕೌಂಟ್ ಇತ್ತು ಅಂತ ಹೇಳಿದರೆ ನೀವು UPI ಮುಖಾಂತರ ಇಲ್ಲಿ ನೀವು ನಿಮಗೆ ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ ನೀವು IPOಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇಲ್ಲಿ ನಿಮ್ಮ ಹತ್ರ ಒಂದು UPI ಅಕೌಂಟ್ ಇರಬೇಕಾಗತ್ತೆ. ಅಂದರೆ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ, ಸಪೋಸ್ ಭೀಮ್ ಆ್ಯಪ್ ಇರ್ಬೋದು. ಅದೇ ರೀತಿ ನಿಮ್ಮ ಬೇರೆ ಬೇರೆ ಬ್ಯಾಂಕ್ ಪ್ರೊವೈಡ್ ಮಾಡುವಂಥ UPI ಇರ್ಬೋದು. ಸೊ ಇದಿದ್ದರೆ ನೀವು ಇಲ್ಲಿ ನಿಮ್ಮ ಜಿರೋದಾದಲ್ಲಿ ನೀವು IPOಗೆ ಅಪ್ಲಿಕೇಶನನ್ನು ಈಸಿಯಾಗಿ ಹಾಕ್ಬೋದು. ಬಟ್ ನೀವು ಥರ್ಡ್ ಪಾರ್ಟಿ UPI ಏನಿದೆ, ಸಪೋಸ್ ಗೂಗಲ್ ಪೇ, ಪೇಟಿಎಮ್ ಪೇ, ಇದನ್ನೆಲ್ಲ ಅವಾಯ್ಡ್ ಮಾಡಿ. ಇಲ್ಲಿ ನಿಮಗೆ ಇದರ ಮುಖಾಂತರ ನೀವು IPOಗೆ ಅಪ್ಲೈ ಮಾಡಿದ್ರೆ ಇಲ್ಲಿ ಸಿಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ತುಂಬ ಜನ ಲಾಸ್ಟ್ ಟೈಮ್ ನಾನು IRCTC IPOಗೆ ಅಪ್ಲೈ ಮಾಡಲಿಕ್ಕೆ ಹೇಳಿದಾಗ ಇದೇ ಕಂಪ್ಲೇಂಟ್ ಬಂದಿತ್ತು. ಹೆಚ್ಚಿನವರು ಗೂಗಲ್ ಪೇ UPI ಅಥವಾ ಪೇಟಿಎಮ್ UPI ಅನ್ನು ಯೂಸ್ ಮಾಡಿಕೊಂಡು, ಯಾಕಂದರೆ ಇದೆಲ್ಲ ಥರ್ಡ್ ಪಾರ್ಟಿ UPI ಅಪ್ಲಿಕೇಶನ್ ಆಗಿರೋದ್ರಿಂದ ನೀವು ಭೀಮ್ ಆ್ಯಪನ್ನು ಯೂಸ್ ಮಾಡೋದು ಬೆಟರ್ ಅಂತ ನಾನಿಲ್ಲಿ ಹೇಳ್ತೀನಿ. ಸೊ ಭೀಮ್ ಆ್ಯಪ್ ಅಲ್ಲಿ ನೀವು UPIನ ಕ್ರಿಯೇಟ್ ಮಾಡಿಕೊಂಡು ಜಿರೋದಾದಲ್ಲಿ ಸಹ IPOಗೆ ಅಪ್ಲೈ ಮಾಡ್ಬೋದು. ಸೊ ಈ IPO ಪ್ರೋಸೆಸ್ ಎಲ್ಲ ಮುಗಿದ ನಂತರ ಸ್ಟಾಕ್ಗಳು ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗುತ್ತೆ. ನಾರ್ಮಲಿ 7 ರಿಂದ 10 ದಿನದಲ್ಲಿ ನಾರ್ಮಲಿ ಲಿಸ್ಟ್ ಆಗುತ್ತೆ. BSEಯಲ್ಲಿ ಲಿಸ್ಟ್ ಆಗ್ಬೋದು ಅಥವಾ NSEಯಲ್ಲಿ ಎರಡರಲ್ಲೂ ಸಹ ಲಿಸ್ಟ್ ಆಗ್ಬೋದು. ಸೊ ಎರಡರಲ್ಲೂ ಲಿಸ್ಟ್ ಆದಾಗ ಎರಡು ಕಡೆಯಿಂದನೂ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಏನೂ ಸಿಗೋದಿಲ್ಲ. ಸೊ ಇದು ಆ ಕಂಪ್ನಿಯ ಚಾಯ್ಸ್ಗೆ ಬಿಟ್ಟಂಥದ್ದು. ಅವರು ಯಾವ ಎಕ್ಸ್ಚೇಂಜಲ್ಲಿ ಇಷ್ಟಪಡ್ತಾರೋ ಆ ಎಕ್ಸ್ಚೇಂಜಲ್ಲಿ ಅದನ್ನು ಲಿಸ್ಟ್ ಮಾಡ್ಬೋದು. ಸಾಮಾನ್ಯವಾಗಿ ಹೆಚ್ಚು 2 ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗುತ್ತೆ. ಸೊ ಒಮ್ಮೆ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆದಾಗ ನಮಗೆ ನಾರ್ಮಲಿ ಅದನ್ನು ನಮಗೆ ಟ್ರೇಡ್ ಮಾಡಲಿಕ್ಕೆ ಇದು ಅವೈಲೇಬಲ್ ಇರುತ್ತೆ. ನಮ್ಮ ಟ್ರೇಡಿಂಗ್ ಟರ್ಮಿನಲ್ ಅದು ನಮಗೆ ಟ್ರೇಡಿಂಗಿಗೆ ಸಿಗುತ್ತೆ. IPO ಪ್ರೋಸೆಸ್ಸಲ್ಲಿ ಇದು ಟ್ರೇಡಿಂಗಿಗೆ ಸಿಗೋದಿಲ್ಲ, ನಾವಲ್ಲಿ ಬಿಡ್ ಮಾಡಬೇಕಾಗತ್ತೆ. ಸೊ ಬಿಡ್ ಮಾಡಿ ನಮಗೆ ಸಿಕ್ಕಿದ ನಂತರ, ಲಿಸ್ಟ್ ಆದ ನಂತರ ನಾವು ಅದನ್ನು ನಮ್ಮ ಟ್ರೇಡಿಂಗ್ ಅಕೌಂಟ್ ಮುಖಾಂತರ ಸೇಲ್ ಮಾಡ್ಬೋದು. ಒಂದು ವೇಳೆ ಲಿಸ್ಟ್ ಆದ ಕಂಪ್ನಿಯ ಸ್ಟಾಕ್ಗೆ ತುಂಬ ಬೇಡಿಕೆ ಇದ್ದರೆ ಓಪನಿಂಗ್ ಪ್ರೈಸ್ ಇಶ್ಯೂ ಪ್ರೈಸ್ಗಿಂತ ಜಾಸ್ತಿ ಇರುತ್ತೆ. ಸೊ ಈ IRCT ಎಕ್ಸಾಂಪಲಲ್ಲಿ ಸೇಮ್ ಆಗಿದೆ. ಈ IRCTCಯಲ್ಲಿ ಇಶ್ಯೂ ಪ್ರೈಸ್ ಏನಿದೆ 320 ಇತ್ತು. ಸೊ ಕಂಪ್ನಿ 320ಕ್ಕೆ ಶೇರ್ಸನ್ನು ಇಶ್ಯೂ ಮಾಡಿದೆ, ಅಂದರೆ 315ರಿಂದ 320 ರೇಂಜಲ್ಲಿ ಕೊಟ್ಟಿತ್ತು. ಸೊ ಅದು ಯಾವ ಪ್ರೈಸ್ಗೆ ಜಾಸ್ತಿ ಬಿಡ್ ಬಂದಿದೆ ಅದನ್ನು ಇಶ್ಯೂ ಪ್ರೈಸ್ ಆಗಿ ಕನ್ಸಿಡರ್ ಮಾಡುತ್ತೆ. ಸೊ 320ಕ್ಕೆ ಹೆಚ್ಚು ಬಿಡ್ ಬಂದದ್ರಿಂದ ಸೊ ಎಲ್ರಿಗೂ 320 ಪ್ರೈಸಲ್ಲಿ ಯಾರು 320ಕ್ಕೆ ಬಿಡ್ಡನ್ನು ಹಾಕಿದ್ದಾರೆ, ಸೊ ಅವರಿಗೆ 320ಕ್ಕೆ ಯಾರು ಬಿಡ್ಡನ್ನು ಹಾಕಿದ್ದಾರೆ ಅವರಿಗೆ IRCTC ಕೇಸಲ್ಲಿ 320ಕ್ಕೆ ಶೇರ್ಸನ್ನು ಅಲಾಟ್ ಮಾಡಿದ್ದಾರೆ. ಪ್ರೈಸ್ ರೇಂಜ್ 315ರಿಂದ 320 ಇತ್ತು. ಸೊ ಜಾಸ್ತಿ ಯಾವ ಬೆಲೆಗೆ ಬಿಡ್ ಬರುತ್ತೆ ಆ ಬೆಲೆಯನ್ನು ಅವರು ಇಶ್ಯೂ ಪ್ರೈಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಆಗಲೇ ಹೇಳಿದೆ, ನೀವು ಯಾವಾಗಲೂ ಬಿಡ್ ಹಾಕುವಾಗ ಜಾಸ್ತಿ ಪ್ರೈಸ್ಗೆ ಹಾಕಿ, ಅಲ್ಲಿ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 315ರಿಂದ 320 ರೇಂಜನ್ನು ಕೊಟ್ಟಿದ್ದಾರೆ, ನೀವು 320ಕ್ಕೆ ಹಾಕ್ತೀರಿ ಅಂತ ಇಟ್ಕೊಳ್ಳಿ. ಇನ್ ಕೇಸ್ ಕಂಪ್ನಿ
15ಕ್ಕೆ ಇಶ್ಯೂ ಪ್ರೈಸನ್ನು ಮಾಡಿದರೆ ಡಿಫ್ರೆನ್ಸ್ ಏನಿದೆ ಅದು ನಿಮಗೆ ವಾಪಸ್ ಸಿಗುತ್ತೆ. ಸೊ ಆದ್ದರಿಂದ ಯಾವಾಗಲೂ ನೀವು IPOಗೆ ಹಾಕುವಾಗ ಜಾಸ್ತಿ ಅಮೌಂಟ್ಗೆ ಬಿಡ್ ಮಾಡಿ, ಅಲ್ಲಿ ನಿಮಗೆ ಶೇರ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ IRCTC ಕೇಸಲ್ಲಿ ಏನಾಯಿತು ಅಂತ ಹೇಳಿದರೆ, ಕಂಪ್ನಿ 320ಕ್ಕೆ ಶೇರ್ಸನ್ನು ಪಬ್ಲಿಕ್ಕಿಗೆ ಅಲಾಟ್ ಮಾಡ್ತು. ಬಟ್ ಇದಕ್ಕೆ ತುಂಬ ಡಿಮಾಂಡ್ ಇದ್ದದ್ರಿಂದ ಯಾವ ದಿನ ಕಂಪ್ನಿ ಶೇರ್ಸ್ ಲಿಸ್ಟ್ ಆಯಿತು ಆ ದಿನ ತುಂಬ ಜಾಸ್ತಿಗೆ ಪ್ರೈಸ್ ಓಪನ್ ಆಯಿತು. ಎಷ್ಟಕ್ಕೆ ಓಪನ್ ಆಯಿತು ಅಂತ ಹೇಳಿದರೆ 630ಕ್ಕೆ ಈ ಸ್ಟಾಕ್ನ ಪ್ರೈಸ್ ಓಪನ್ ಆಯಿತು. ಯಾರು IPOನಲ್ಲಿ ಯಾರಿಗೆ ಈ ಶೇರ್ ಸಿಕ್ತು, ಕೇವಲ 10 ದಿನದಲ್ಲಿ ಅಥವಾ ಕೇವಲ ಒಂದೇ ವಾರದಲ್ಲಿ ಅವರ ಅಮೌಂಟ್ ಡಬಲ್ ಆಯಿತು. ಸೊ ಅವರ ಇನ್ವೆಸ್ಟ್ಮೆಂಟ್ ಡಬಲ್ ಆಯಿತು. ಯಾವಾಗ ಒಂದು ಕಂಪ್ನಿ ಶೇರ್ಸಿಗೆ ತುಂಬ ಡಿಮಾಂಡ್ ಇರುತ್ತೆ, ಸೊ ಆಗ ಅಥವಾ ತುಂಬ ಓವರ್ ಸಬ್ಸ್ಕ್ರಿಪ್ಷನ್ ಆದಾಗ ಈ ರೀತಿ ಆಗುವಂಥದ್ದು ಚಾನ್ಸಸ್ ಇರುತ್ತೆ. ಸೊ IRCTC ಕೇಸಲ್ಲಿ ಇದೇ ಆಯಿತು. ಕಂಪ್ನಿ 320ಕ್ಕೆ ಶೇರ್ಸನ್ನು ಅಲಾಟ್ ಮಾಡ್ತು. ಸೊ ಕಂಪ್ನಿ ಆ ದಿನ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗುವಾಗ 630ಕ್ಕೆ ಹೋಯಿತು. ಅದೇ ದಿನ ಆ ಕಂಪ್ನಿಯ ಶೇರ್ 700ಕ್ಕಿಂತ ಹೆಚ್ಚು ಬೆಲೆಗೆ ಸಹ ಹೋಯಿತು. ಇದು ಹೇಗೆ ಡಿಸೈಡ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಯಾವ ದಿನ ಕಂಪ್ನಿ ಶೇರ್ಸ್ ಲಿಸ್ಟ್ ಆಗುತ್ತೆ ಆ ದಿನ ಪ್ರೀ ಓಪನಿಂಗ್ ಸೆಷನ್ ಅಂತ ಇರುತ್ತೆ. ನಾರ್ಮಲ್ ಆಗಿ ಪ್ರೀ ಓಪನಿಂಗ್ ಸೆಷನ್ 15 ನಿಮಿಷ ಇರುತ್ತೆ. ಬಟ್ ಲಿಸ್ಟ್ ಆಗುವ ದಿನ 10 ಗಂಟೆವರೆಗೂ, ಅಂದರೆ 9:15ರಿಂದ 10 ಗಂಟೆವರೆಗೂ ಒಂದು 40ರಿಂದ 45 ನಿಮಿಷ ಕಾಲ ಪ್ರೀ ಓಪನಿಂಗ್ ಸೆಷನ್ ಇರುತ್ತೆ. ಆ ಸೆಷನ್ನಲ್ಲಿ ಆ ಕಂಪ್ನಿಯ ಶೇರ್ಗೆ ಎಷ್ಟು ಬೇಡಿಕೆ ಬರುತ್ತೆ ಅನ್ನೋದ್ರ ಮೇಲೆ ಈ ಓಪನಿಂಗ್ ಪ್ರೈಸ್ ಡಿಸೈಡ್ ಆಗುತ್ತೆ. ಸೊ ಈ IRCTC ಕೇಸಲ್ಲಿ ಆ ಸೆಷನಲ್ಲಿ ತುಂಬ ಡಿಮಾಂಡ್ ಬಂದದ್ರಿಂದ ಇದರ ಪ್ರೈಸ್ ಓಪನಿಂಗ್ ಆಗುವಾಗಲೇ 630ಕ್ಕೆ ಓಪನ್ ಆಯಿತು. ಸೊ ಯಾರಿಗೆಲ್ಲ ಅಲಾಟ್ ಆಯಿತು ಅವರು ಚೆನ್ನಾಗಿ ಹಣವನ್ನು ಈ IRCTC IPOಲ್ಲಿ ಹಣವನ್ನು ಗಳಿಸಿದರು. ಸೊ ಇದು IPO ಬಗ್ಗೆ. ಆದರೆ ಒಂದು ಶೇರ್ಸ್ IPO ಅನಂತರ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆದಾಗ ಅದನ್ನು ಯಾವ್ಯಾವ ಟೈಮಲ್ಲಿ ಪರ್ಚೇಸ್ ಅಥವಾ ಸೇಲ್ ಮಾಡೋದು ಅನ್ನೋದನ್ನು ನೋಡೋದಾದರೆ, ಪ್ರತಿದಿನ 9ರಿಂದ 3:30ವರೆಗೆ ಮಾರ್ಕೆಟ್ ಇರುತ್ತೆ, ಸೋಮವಾರದಿಂದ ಶುಕ್ರವಾರದವರೆಗೆ ರಜಾ ದಿನವನ್ನು ಹೊರತುಪಡಿಸಿ. ಸೊ ಅದೇ ರೀತಿ 9ರಿಂದ 9:15ರವರೆಗೆ ನಾವು ಓಪನಿಂಗ್ ಸೆಷನ್ ಅಂತ, ಪ್ರೀ ಓಪನಿಂಗ್ ಸೆಷನ್ ಅಂತ ಕರಿತೀವಿ. ಪ್ರತಿದಿನ 9ರಿಂದ 9:15ರವರೆಗೆ ಪ್ರೀ ಓಪನಿಂಗ್ ಸೆಷನ್ ಅಂತ ನಡೆಯುತ್ತೆ. ಇಲ್ಲಿ ಮೊದಲ 8 ನಿಮಿಷ ಆರ್ಡರ್ ಕಲೆಕ್ಷನ್ ಪೀರಿಯಡ್ ನಡೆಯುತ್ತೆ. ಅಂಥೇಳಿದರೆ ಫಸ್ಟ್ 9ರಿಂದ 9:08ರವರೆಗೆ ನಾವು ಯಾವುದೊಂದು ಸ್ಟಾಕ್ಗೆ ಆರ್ಡ್ರನ್ನು ಹಾಕ್ಬೋದು. ಸೊ ನಂತರದ 4 ನಿಮಿಷ ಏನಾಗುತ್ತೆ, ಈ ಆರ್ಡರ್ ಮ್ಯಾಚಿಂಗ್ ನಡೆಯುತ್ತೆ. ಅಂತ ಹೇಳಿದರೆ ಎಷ್ಟು ಆರ್ಡರ್ ಬಂದಿದೆ, ಎಷ್ಟು ಬೈ ಆರ್ಡರ್ ಬಂದಿದೆ, ಎಷ್ಟು ಸೆಲ್ ಆರ್ಡರ್ ಬಂದಿದೆ, ಇದನ್ನೆಲ್ಲ ಸಿಸ್ಟಮ್ ಆಟೋಮೆಟಿಕಲಿ ಮ್ಯಾಚ್ ಮಾಡಿ ಒಂದು ಪ್ರೈಸನ್ನು ಡಿಸೈಡ್ ಮಾಡುತ್ತೆ. ಆ ಪ್ರೈಸ್ ಏನಿದೆ ಆ ದಿನದ ಓಪನಿಂಗ್ ಪ್ರೈಸ್. ಸೊ 9ರಿಂದ 9:08ರವರೆಗೆ ಎಷ್ಟೆಲ್ಲ ಆರ್ಡರ್ ಬಂದಿದೆ, ಎಷ್ಟು ಬೈ ಆರ್ಡರ್, ಎಷ್ಟು ಸೆಲ್ ಆರ್ಡರ್, ಡಿಮಾಂಡ್ ಆ್ಯಂಡ್ ಸಪ್ಲೈಗೆ ಅನುಗುಣವಾಗಿ ಈ ಬಂದ ಆರ್ಡರ್ಗಳನ್ನೆಲ್ಲ ಮ್ಯಾಚ್ ಮಾಡಿ ಒಂದು ಪ್ರೈಸನ್ನು ಡಿಸೈಡ್ ಮಾಡುತ್ತೆ. ಆ ದಿನ 9:15ಕ್ಕೆ ಯಾವ ಬೆಲೆಗೆ ಈ ಸ್ಟಾಕ್ ಓಪನ್ ಆಗಬೇಕು ಅನ್ನುವ ಪ್ರೈಸನ್ನು ಈ ಪೀರಿಯಡಲ್ಲಿ ಪ್ರೀ ಓಪನಿಂಗ್ ಸೆಷನಲ್ಲಿ ನಡೆಯುತ್ತೆ. ಸೊ ಮೊದಲ 8 ನಿಮಿಷದಲ್ಲಿ ನಾವು ಆರ್ಡರ್ಗಳನ್ನು ಹಾಕ್ಬೋದು. ಸೊ ಈ ಟೈಮಲ್ಲಿ ಆ ದಿನದ ಪ್ರೀ ಓಪನಿಂಗ್ ಸೆಷನ್ ನಡೆಯುತ್ತೆ. ಸೊ ಇದರ ಅನುಗುಣವಾಗಿ ಆ ದಿನದ ಓಪನಿಂಗ್ ಪ್ರೈಸ್ ಏನಿದೆ ಸ್ಟಾಕ್ದು ಅದು ಡಿಸೈಡ್ ಆಗುತ್ತೆ. ಸೊ ಈ ಟೈಮಲ್ಲಿ ನಾವು ಲಿಮಿಟ್ ಆರ್ಡರ್ ಮತ್ತು ಮಾರ್ಕೆಟ್ ಆರ್ಡ್ರನ್ನು ಹಾಕ್ಬೋದು. ಸೊ ಇದು ಆರ್ಡರ್ ಬಗ್ಗೆ ವಿಡಿಯೋ ಬಂದಾಗ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಸೊ ಅದಾದ ನಂತರ 9:15ರಿಂದ 3:30ವರೆಗೆ ನಾರ್ಮಲ್ ಮಾರ್ಕೆಟ್ ಅವರ್ ಇರುತ್ತೆ. ಇಲ್ಲಿ ನಾವು ಶೇರ್ಸನ್ನು ನಾರ್ಮಲಿ ಪರ್ಚೇಸ್ ಅಥವಾ ಸೆಲ್ ಮಾಡ್ಬೋದು. ಇನ್ನೊಂದು ಸೆಷನ್ ಬರುತ್ತೆ ಆಫ್ಟರ್ ಮಾರ್ಕೆಟ್ ಆರ್ಡರ್ ಅಂತ. ಇದು ಮಾರ್ಕೆಟ್ ಕ್ಲೋಸ್ ಆದ ನಂತರ ನಾವು ನಮಗೇನಾದರೂ ಆರ್ಡರ್ ಹಾಕಬೇಕು ಅನ್ನೋ ಹಾಗಿದ್ರೆ ಆರ್ಡ್ರನ್ನು ಹಾಕ್ಬೋದು. ಸೊ ಮಾರ್ಕೆಟ್ ಕ್ಲೋಸ್ ಆದ ನಂತರ ಹಾಕುವ ಆರ್ಡರ್ಗಳನ್ನು ಆಫ್ಟರ್ ಮಾರ್ಕೆಟ್ ಆರ್ಡರ್ ಅಂತ ಕರಿತೀವಿ. ಸಪೋಸ್ ನಿಮಗೆ ಝೀರೋದಲ್ಲಿ ನೀವು ಟ್ರೇಡಿಂಗ್ ಅಕೌಂಟನ್ನು ಹೊಂದಿದ್ರಿ ಅಂತ ಹೇಳಿದ್ರೆ ನೀವು 3:45ರಿಂದ 8:57 AM ಅಂದರೆ ಮರುದಿನ 8:57 AM ವರೆಗೆ NSEಯಲ್ಲಿ ಆರ್ಡ್ರನ್ನು ಹಾಕ್ಬೋದು. ಅದೇ ರೀತಿ 3:45 PM ಮರುದಿನ 8:59 AM ವರೆಗೂ BSEಯಲ್ಲಿ ನೀವು ಆರ್ಡ್ರನ್ನು ಹಾಕ್ಬೋದು. ಅದೇ ರೀತಿ ನೀವು 9:10ರವರೆಗೆ F&O ಸೆಗ್ಮೆಂಟಲ್ಲಿ ಆಫ್ಟರ್ ಮಾರ್ಕೆಟ್ ಆರ್ಡ್ರನ್ನು ಹಾಕ್ಬೋದು. ಸೊ ಯಾರಿಗೆ ಮಾರ್ಕೆಟ್ ಅವರಲ್ಲಿ ಮಾರ್ಕೆಟನ್ನು ವಾಚ್ ಮಾಡಲಿಕ್ಕಾಗಲ್ಲ, ಅವರಿಗೇನಾದರೂ ಆರ್ಡ್ರನ್ನ ಹಾಕಬೇಕು ಅಂತ ಹೇಳಿದರೆ ಮಾರ್ಕೆಟ್ ಕ್ಲೋಸ್ ಆದ ನಂತರ, ಸೊ ಈ ಆಫ್ಟರ್ ಮಾರ್ಕೆಟ್ ಆರ್ಡರ್ ಟೈಮಲ್ಲಿ ನೀವು ಆರ್ಡ್ರನ್ನು ಹಾಕ್ಬೋದು. ನೆಕ್ಸ್ಟ್ ಯಾವ್ಯಾವ ಟೈಪ್ನ ಕಂಪ್ನಿಗಳು ಇರುತ್ತೆ ಅನ್ನೋದನ್ನು ನೋಡೋದಾದರೆ, ನೀವು ಕೇಳಿರ್ಬೋದು ಇದು ಲಾರ್ಜ್ ಕ್ಯಾಪ್ ಕಂಪ್ನಿ ಅಂತ. ಸೊ ಯಾವ್ಯಾವ ಟೈಪ್ನ ಕಂಪ್ನಿಗಳು ಇರುತ್ತೆ ಅನ್ನೋದನ್ನು ನೋಡೋದಾದರೆ, ಇದನ್ನು ನಾವು ಮಾರ್ಕೆಟ್ ಕ್ಯಾಪಿಟಲ್ಗೆ ಅನುಗುಣವಾಗಿ ಲಾರ್ಜ್ ಕ್ಯಾಪ್ ಕಂಪ್ನಿ, ಸ್ಮಾಲ್ ಕ್ಯಾಪ್ ಕಂಪ್ನಿ ಅಥವಾ ಮಿಡ್ ಕ್ಯಾಪ್ ಕಂಪ್ನಿ ಅಂತ ಕರಿತೀವಿ. ಸೊ ಮಾರ್ಕೆಟ್ ಕ್ಯಾಪಿಟಲ್ ಅಂತ ಹೇಳಿದರೆ ಯಾವುದೋ ಒಂದು ಕಂಪನಿಯ ವ್ಯಾಲ್ಯೂ, ಸಪೋಸ್ ನಾವು ಯಾವುದೋ ಒಂದು ವಸ್ತುವಿಗೆ ಒಂದಿಷ್ಟು ಅಮೌಂಟನ್ನು ಕೊಟ್ಟು ಪರ್ಚೇಸ್ ಮಾಡ್ತೀವಿ, ಅದಕ್ಕೆ ಒಂದು ಪ್ರೈಸ್ ಡಿಸೈಡ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಡಿಸೈಡ್ ಆಗಿರುತ್ತೆ, ಆ ವ್ಯಾಲ್ಯೂ ಕೊಟ್ಟು ಪರ್ಚೇಸ್ ಮಾಡಬೇಕಾಗಿರುತ್ತೆ. ಸೊ ಮಾರ್ಕೆಟ್ ಕ್ಯಾಪಿಟಲ್ ಅಂತ ಹೇಳಿದರೆ ಒಂದು ಕಂಪ್ನಿಯನ್ನು ನಾವು ಈಗ ಪರ್ಚೇಸ್ ಮಾಡಬೇಕಂತ ಹೇಳಿದರೆ ಅದರ ವರ್ತ್ ಎಷ್ಟು ಅನ್ನೋದನ್ನು ಮಾರ್ಕೆಟ್ ಕ್ಯಾಪಿಟಲ್ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಅಂತ ಕರಿತೀವಿ.
ಸೊ ಇದನ್ನು ಹೇಗೆ ಕಂಡುಹಿಡಿಯುವುದು ನೋಡೋದಾದರೆ ಷೇರಿನ ಈಗಿನ ಬೆಲೆ ಇಂಟು ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸನ್ನು ಹಾಕಿದರೆ ನಮಗೆ ಮಾರ್ಕೆಟ್ ಕ್ಯಾಪಿಟಲ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿಯ ಷೇರಿನ ಬೆಲೆ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಆ ಕಂಪ್ನಿಯಲ್ಲಿ ಒಟ್ಟು 1,00,000 ಶೇರ್ ಇದೆ ಅಂತ ಇಟ್ಕೊಳ್ಳಿ. ಆಗ ಆ ಕಂಪ್ನಿಯ ಮಾರ್ಕೆಟ್ ಕ್ಯಾಪಿಟಲ್ ಏನಾಗುತ್ತೆ, 1 ಕೋಟಿ ಆಗುತ್ತೆ. ಸೊ ಯಾವಾಗ ಈ ಶೇರ್ ಪ್ರೈಸಲ್ಲಿ ಚೇಂಜಸ್ ಆಗುತ್ತೆ, ಅದೇ ರೀತಿ ಮಾರ್ಕೆಟ್ ಕ್ಯಾಪಿಟಲ್ ಸಹ ಚೇಂಜಸ್ ಆಗುತ್ತಾ ಬರುತ್ತೆ. ಸೊ ಈ ಮಾರ್ಕೆಟ್ ಕ್ಯಾಪಿಟಲ್ಗೆ ಅನುಗುಣವಾಗಿ ನಾವು 3 ರೀತಿಯ ಕಂಪ್ನಿಗಳನ್ನು ನೋಡ್ಬೋದು. ಒಂದು ಲಾರ್ಜ್ ಕ್ಯಾಪ್, ಇನ್ನೊಂದು ಮಿಡ್ ಕ್ಯಾಪ್, ಹಾಗೆ ಸ್ಮಾಲ್ ಕ್ಯಾಪ್ ಕಂಪ್ನಿ. ಸೊ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಯಾವುದಪ್ಪ ಅಂತ ಹೇಳಿದ್ರೆ, ಈ ಮಾರ್ಕೆಟ್ ಕ್ಯಾಪಿಟಲ್ಗೆ ಅನುಗುಣವಾಗಿ ಬರುವಂಥ ಮೊದಲ 100 ಕಂಪ್ನಿಗಳು. ಈ ಮೊದಲ 100 ಕಂಪ್ನಿಗಳಲ್ಲಿ ಹೆಚ್ಚು ಮಾರ್ಕೆಟ್ ಕ್ಯಾಪಿಟಲ್ ಹೊಂದಿರುವಂಥ ಕಂಪ್ನಿಗಳು ಮೊದಲು 100 ಯಾವುದು ಬರುತ್ತೆ ಅವುಗಳನ್ನು ನಾವು ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಅಂತ ಕರಿತೀವಿ. ಅದೇ ರೀತಿ ಮಿಡ್ ಕ್ಯಾಪ್ ಕಂಪ್ನಿಗಳಂತ ಹೇಳಿದರೆ 101ರಿಂದ 250 ರ್ಯಾಂಕ್ನ ಮಧ್ಯೆ ಬರುವಂಥ ಕಂಪ್ನಿಗಳನ್ನು ನಾವು ಮಿಡ್ ಕ್ಯಾಪ್ ಕಂಪ್ನಿಗಳು ಅಂತ ಕರಿತೀವಿ. ಅದೇ ರೀತಿ 250ರ ನಂತರ ರ್ಯಾಂಕ್ನ ಕೆಳಗೆ ಬರುವಂಥ ಕಂಪ್ನಿಗಳೆಲ್ಲ ನಾವು ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ರ್ಯಾಂಕಿಂಗ್ ನಮಗೆ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ ನಾವು NSE ವೆಬ್ಸೈಟಲ್ಲಿ ಇದನ್ನು ಫೈಂಡ್ ಔಟ್ ಮಾಡ್ಬೋದು. NSE ವೆಬ್ಸೈಟಲ್ಲಿ ನಮಗೆ ಡೌನ್ಲೋಡಿಗೆ ಸಿಗುತ್ತೆ, ಇರುವಂಥ ಎಲ್ಲ ಕಂಪ್ನಿಗಳ ಲಿಸ್ಟ್ ಸಿಗುತ್ತೆ. ಅಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ಗೆ ಅನುಗುಣವಾಗಿ ಆ ಕಂಪ್ನಿಯ ರ್ಯಾಂಕಿಂಗನ್ನು ಕೊಟ್ಟಿದ್ದಾರೆ, ನಮಗೆ ಈಸಿಯಾಗಿ ಇದು ಸಿಗುತ್ತೆ. ಸೊ ಅಲ್ಲಿಂದ ನಾವು ಇದು ಯಾವ ಈ ಕಂಪ್ನಿ ಲಾರ್ಜ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂತ ಈಸಿಯಾಗಿ ತಿಳ್ಕೊಳ್ಬೋದು. ಅದೇ ರೀತಿ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಹ ಈ NSE ಲಿಂಕ್ ಸಹ ಸಿಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.